ಶೋಪಿಯಾನ್ ಪ್ರದೇಶದಲ್ಲಿ ನಡೆದಿರುವಂತ ಕಾರ್ಯಾಚರಣೆ ಇದು. ಭರ್ಜರಿ ಬೇಟೆಯಾಡಿದ್ದಾರೆ. ಮೂವರು ಉಗ್ರರನ್ನು ಹೊಡೆದುರುಳಿಸಿದಂತ ಸೇನೆ ಅವರ ಹೆಸರನ್ನು ಕೂಡ ಪ್ರಕಟಿಸಿದೆ. ಶೋಪಿಯಾನ್ ಅರಣ್ಯ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ರು LET ಲಷ್ಕರ್ ಎ ತೊಯ್ಬಾದ ಉಗ್ರರು. ಮೂವರು ಉಗ್ರರು ಎನ್ಕೌಂಟರ್ ಬಲಿಯಾಗಿದ್ದಾರೆ. ಎನ್ಕೌಂಟರ್ಗೆ ಭಾರತದ ಗುಂಡಿನ ಮೊರತದ ಶಬ್ದ ಅವರ ಎದೆಳುಗಿಂದ ಬಂದಿದೆ. ನಿಖರ ಮಾಹಿತಿಯ ಮೇರೆಗೆ ಮೂವರು ಉಗ್ರರ ಬೇಟೆಯಾಡಿದ್ದಾರೆ. ರಾಷ್ಟ್ರೀಯ ರೈಫಲ್ಸ್ ಯೋಧರಿಂದ ಈ ಉಗ್ರರ ಹತ್ಯೆಯಾಗಿದೆ. ಶೋಕಲ್ ಕೆಲ್ಲರ್ ಪ್ರದೇಶದಲ್ಲಿ ಮುಂದುವರೆದ ಕಾರ್ಯಾಚರಣೆ ಆಪರೇಷನ್ ಕೆಲ್ಲರ್ ಪೋಸ್ಟ್ ಮಾಡಿದ್ದಾರೆ. ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಒಂದು ಪೋಸ್ಟರ್ ಅನ್ನು ಪೋಸ್ಟ್ ಮಾಡಲಾಗಿದೆ. ADGPI ಇಂಡಿಯನ್ ಆರ್ಮಿ ಈ ಕಾರ್ಯಾಚರಣೆಯನ್ನು ಮುಂದುವರಿಸಿರುವ ಬಗ್ಗೆ ಸೇನೆ ಮಾಹಿತಿಯನ್ನು ಹಂಚಿಕೊಂಡಿದೆ ಅಧಿಕೃತ ಖಾತೆಯಲ್ಲಿ. ಲಷ್ಕರ್ ಎ ತೊಯ್ಬಾದ ಮೂವರು ಉಗ್ರರು ಹತ್ಯೆಯಾಗಿದ್ದಾರೆ. ಲಷ್ಕರ್ನ ಮುಖ್ಯ ಕಮಾಂಡರ್ ಶಾಹಿದ್ ಕುಟ್ಟಾಯ ಹತ್ಯೆಯಾಗಿದ್ದಾನೆ. ಶೋಪಿಯಾನ್ನ ಹೀರ್ಪೋರಾ ನಿವಾಸಿ ಶಾಹಿದ್, ಶೋಪಿಯಾನ್ನ ಹೀರ್ಪೋರಾ ಎನ್ನುವ ಗ್ರಾಮದ ನಿವಾಸಿ ಶಾಹಿದ್ ಲಷ್ಕರ್ನ ಮುಖ್ಯ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇದ್ದವನು. 2023 ಮಾರ್ಚ್ 8ರಂದು ಉಗ್ರ ಸಂಘಟನೆಗೆ ಸೇರಿದ್ದ ಶಾಹಿದ್ ಮೋಸ್ಟ್ ವಾಂಟೆಡ್ ಉಗ್ರರಲ್ಲಿ ಶಾಹಿದ್ ಕೂಡ ಒಬ್ಬ. ಶಾಹಿದ್ ಕುಟ್ಟಾಯ 2023ರಲ್ಲಿ ಅಲ್ಲಿಗೆ 2 ವರ್ಷ ಆಯಿತು. ಅವನು ಈ LETಯನ್ನು ಸೇರಿ 2 ವರ್ಷ ಆಯಿತು. ಅಷ್ಟರಲ್ಲಾಗಲೇ ಅವನು ಮುಖ್ಯ ಕಮಾಂಡರ್ ಅಂತ ಹೇಳಿ ಆಗಿದ್ದ. ಅದರ ಜೊತೆಗೆ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆಗಿದ್ದ ಅವನು. ಹೀಗಾಗಿ ಹಲವು ಭಯೋತ್ಪಾದನಾ ಕೃತ್ಯಗಳಲ್ಲಿ ಶಾಹಿದ್ ಭಾಗಿಯಾಗಿದ್ದ. ಕಳೆದ ವರ್ಷ ಅಂದರೆ 2024 ಏಪ್ರಿಲ್ 8ರಂದು ಡಾನಿಟ್ ರೆಸಾರ್ಟ್ನಲ್ಲಿ ನಡೆದಿದ್ದ ದಾಳಿಯ ಸಂಚು ಕೂಡ ಇವನು ಕೂಡ ಅದರಲ್ಲಿ ಭಾಗಿಯಾಗಿದ್ದ. ಈ ಗುಂಡಿನ ದಾಳಿಯಲ್ಲಿ ಭಾಗಿಯಾಗಿದ್ದ ಶಾಹಿದ್ ಕುಟ್ಟಾಯ ಈಗ ಭಾರತದ ಸೇನೆ ಅವನಿಗೆ ನರಕ ತೋರಿಸಿದೆ. ಸೀದಾ ಗೇಟ್ ಪಾಸ್ ಕೊಟ್ಟಿದೆ ನರಕಕ್ಕೆ. ಅಲ್ಲಿಂದ ಸೀದಾ ಕಳಿಸಲಾಗಿದೆ. 2 ವರ್ಷ ಈ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿದ್ದ, ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಶಾಹಿದ್ ಈಗ ಭಾರತೀಯ ಸೇನೆಯ ಗುಂಡಿನ ದಾಳಿಗೆ ಒದ್ದಾಡಿ ಸತ್ತಿದ್ದಾನೆ. ಇವತ್ತು ಪ್ಲಾನ್ ಮಾಡಿಕೊಂಡೇ ದಾಳಿಗೆ ಮುಂದಾಗಿದ್ರು. ಅವರ ಶವಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ 26 ಜನರನ್ನು ಕೊಂದಾಗ ಹೀಗೆ ರಕ್ತಸಿಕ್ತವಾಗಿ ಒದ್ದಾಡ್ತಾ 26 ಜನ ಪ್ರಾಣ ಕಳೆದುಕೊಂಡಿದ್ರು. ಇಂಥ ಉಗ್ರರ ಹಟ್ಟಹಾಸ ನಿಲ್ಲಬೇಕು ಅಂತ ಹೇಳಿದ್ರೆ ಈ ಉಗ್ರರೇ ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಸಾಯಬೇಕು. ಆ ಕೆಲಸವನ್ನು ಮಿಲಿಟರಿ ಇವತ್ತು ಯಶಸ್ವಿಯಾಗಿ ಮಾಡಿದೆ. ಖಚಿತ ಮಾಹಿತಿಯ ಮೇರೆಗೆ ಉಗ್ರರ ಅಡಗುತಾಣವನ್ನು ಪತ್ತೆ ಹಚ್ಚಲಾಯಿತು. ಈ ಕಾಶ್ಮೀರ ಕಣಿವೆಯ ಅರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಕೂಂಬಿಂಗ್ ಕೆಲಸ ನಡೀತಾ ಇದೆ, ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ.
ಇವರ ಅಡುಗುತಾಣವನ್ನು, ಇವರಿದ್ದ ಜಾಗದ ಖಚಿತ ಮಾಹಿತಿಯನ್ನು ತಿಳಿದುಕೊಂಡ ನಂತರದಲ್ಲಿ ಇಡೀ ಸೇನೆ